ಇಡೀ ಇಂಡಸ್ಟ್ರಿನಲ್ಲಿ ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾಗಳ ಹಿಂದೆ ಓಡ್ತಿದ್ರೆ ಮತ್ತೊಂದು ಮಾರ್ಗದಲ್ಲಿ ತಮ್ಮದೇ ಆದ ಸ್ಟೈಲ್ ಸಿನಿಮಾಗಳ ಮೂಲಕ ಜನರನ್ನ ರಂಜಿಸ್ತಿರುವಂತ ನಟ ವಿನಯ್ ರಾಜ್ಕುಮಾರ್ ಅವರು. ಸೊ ಈಗ ಅಂತದ್ದೇ ಒಂದು ಸಿನಿಮಾ ಮೂಲಕ ಬರ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಪೆಪೆ ಆಗ್ಲಿ, ಹಿಂದಿನ ಈಗ ಬರ್ತಿರುವಂತ ಹನ್ನೊಂದಿತ್ತು ಕಾಲ ಆಗ್ಲಿ, ಗ್ರಾಮಾಯಣ ಆಗ್ಲಿ, ಈ ತರದ ಆಯ್ಕೆಗಳೇ ಅದ್ಭುತ ಅನ್ಸುತ್ತೆ ಸರ್. ಯಾವ್ದು ಕೂಡ ಪ್ಯಾನ್ ಇಂಡಿಯಾ ಅಂತ ಬೇರೆ ಕಡೆ ಓಡ್ತಿರುವಂತ ಸಂದರ್ಭದಲ್ಲಿ ನಮ್ಮ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳುವಂತ ಕಥೆಗಳ ಮೂಲಕ ಜನರ ಮನಸ್ಸನ್ನು ಗೆಲ್ತಾ ಇದ್ರಿ. ಆ ಲೆಕ್ಕಾಚಾರದಲ್ಲಿ ಹೊಸ ಸಿನಿಮಾಗ ಸಿಟಿ ಲೈಟ್ಸ್ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬಾ ಎಕ್ಸೈಟ್ಮೆಂಟ್ ಇದೆ, ತುಂಬಾ ಖುಷಿ ಆಗುತ್ತೆ. ಈಗ ಜಸ್ಟ್ ಇವತ್ತಾನೆ ನಮ್ಮ ಪೋಸ್ಟರ್ ನ ಒಂದು ರಿಲೀಸ್ ಮಾಡಿದ್ವಿ. ಒಳ್ಳೆ ರಿಯಾಕ್ಷನ್ಸ್ ಇದೆ ಎಲ್ಲರಿಂದ, ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ. ಫಸ್ಟ್ ಲುಕ್ ತುಂಬಾ ಇಷ್ಟ ಆಗಿದೆ. ಆಮೇಲೆ ವಿಜಯ್ ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ, ಅದರ ಎಕ್ಸೈಟ್ಮೆಂಟ್ ಕೂಡ ಇದೆ. ಆಮೇಲೆ ಮೋನಿಶಾ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ, ಚರಣ್ ರಾಜ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ, ಮಾಸ್ತಿ ಅವ್ರ ಜೊತೆ. ಸೊ ಈ ಇಡೀ ಟೀಮ್ ಜೊತೆ ಕೆಲಸ ಮಾಡಕ್ ನಂಗೆ ತುಂಬಾ ಖುಷಿ ಆಗ್ತದೆ. ವಿನಯ್ ಅವ್ರಿಗೆ ಈ ತರ ಸಿನಿಮಾಗಳ ಆಯ್ಕೆ ಯಾವ ರೀತಿ ಐಡಿಯಾ ಬರುತ್ತೆ ಅಂತ? ಪ್ರತಿ ಸಿನಿಮಾಗಳು ಒಂದಕ್ಕೊಂದು ವಿಭಿನ್ನತೆ ಇರುತ್ತೆ, ಕಥೆಗಳಲ್ಲಿ ಇರುತ್ತೆ ಅಥವಾ ಲುಕ್ ವೈಸ್ ಇರುತ್ತೆ, ಹೇಗೆ ಅದು ಸಾಧ್ಯ ಅಂತ? ಅಂದ್ರೆ ಈಗ ಸಿನಿಮಾ ಮಾಡ್ಬೇಕಂದ್ರೆ ಒಂದ್ ಸಿನಿಮಾಯಿಂದ ಇನ್ನೊಂದ್ ಸಿನಿಮಾ ಒಂಚೂರ್ ಬೇರೆ ತರ ಇರ್ಬೇಕು ಅಂತ ಒಂದು ಯಾವಾಗ್ಲೂ ಎಲ್ಲರಿಗೂ ಇರುತ್ತೆ ಅಂತ ಅನ್ಸುತ್ತೆ. ಸೊ ಆತರ ನಾನು ನೋಡ್ತೀನಿ. ಆಮೇಲೆ ನಾನ್ ಚೂಸ್ ಮಾಡಿ ನನ್ಗೆ ಆತರ ಒಂದಷ್ಟು ಸಿನಿಮಾ ಆಫರ್ಗಳು ಜಾಸ್ತಿ ಬರುತ್ತೆ. ಈ ತರ ಸ್ಕ್ರಿಪ್ಟ್ ಗಳ ಆಫರ್ಗಳು ಜಾಸ್ತಿ ಬರುತ್ತೆ. ಗೊತ್ತಿಲ್ಲ, ಯಾಕಂದ್ರೆ ನನ್ನ ವ್ಯಕ್ತಿತ್ವ ಇರ್ಬೋದು, ಇಲ್ಲ ನಾನು ಹೇಗೆ ಕಾಣ್ತೀನಿ ಅದೇ ಇರ್ಬೋದು. ಸೊ ಅದರಿಂದ ಸಾಕಷ್ಟು ಆತರ ಸ್ಕ್ರಿಪ್ಟ್ಸ್ ಬರುತ್ತೆ. ಸೊ ಆಮೇಲೆ ನನಗೂ ಕೂಡ ಆತರ ಸ್ಕ್ರಿಪ್ಟ್ಗಳು ತುಂಬಾ ಇಷ್ಟ ಆಗುತ್ತೆ ಮಾಡಕ್ಕೆ. ಸೊ ಅದರಿಂದ ಆತರ ಅಕ್ಸೆಪ್ಟ್ ಮಾಡ್ಕೊಂತೀನಿ. ಈ ಸಿನಿಮಾ ಶುರುವಾದಾಗಿದ್ದ ಹೇಗೆ ಅಂತ ಅನ್ಬಿಟ್ಟು ಅದೊಂದು ಸ್ವಾರಸ್ಯಕರವಾಗಿದೆ. ಅದೋ ಒಂದು ಇಂಟರ್ವ್ಯೂನಲ್ಲಿ ಇಬ್ರು ಸಿಗ್ತೀರಾ, ಅದ್ರ ಮೂಲಕ ಅವ್ರೊಂದು ಮಾತು ಹೇಳ್ತಾರೆ, ಒಂದು ಸಿನಿಮಾ ಮಾಡೋಣ ಅಂತ. ಸಡನ್ ಆಗಿ ಒಂದೇ ಮೀಟಿಂಗ್ ಅಲ್ಲಿ ಓಕೆ ಆಗುತ್ತೆ. ಹೇಗೆ ಕಂಟೆಂಟ್ ಟಚ್ ಮಾಡಿ ಈ ಸಿನಿಮಾ ಮಾಡ್ಬೇಕು ಅಂತ ಒಂದು ನಂಬಿಕೆ ಬರುತ್ತಲ್ಲ, ಯಾವ ಕಾರಣಕ್ಕೋಸ್ಕರ ಬಂತು ಅಂತ? ಯಾವ ಕಾರಣಕ್ಕೆ ಈ ಸಿನಿಮಾ ಇಷ್ಟ ಆಯ್ತು ಅಂತ, ಮೊದ್ಲಿಗೆ ದುನಿಯಾ ವಿಜಯ್ ಅವರು ಈ ಸಿನಿಮಾದ ಡೈರೆಕ್ಟರ್. ಸೊ ಅವ್ರು ಒಂದ್ ಸಿನಿಮಾ ಮಾಡ್ತೀನಿ ಅಂದ ತಕ್ಷಣ ಫಸ್ಟ್ ಆಯ್ತು ಮಾಡ್ತೀನಿ ಅಂತ ಹೇಳಿದೆ. ಸೆಕೆಂಡ್ ಬಂದ್ಬಿಟ್ಟು ಆ ಸ್ಟೋರಿ, ಈಗ ಏನ್ ಕತೆ ಹೇಳಕ್ ಇಷ್ಟಪಟ್ಟಿದ್ದಾರೆ, ಸಿಟಿ ಲೈಟ್ಸ್ ಅಂತ. ಸೊ ಒಂದ್ ಸ್ಟೋರಿ ಎಲ್ಲರಿಗೂ ತುಂಬಾ ಟಚ್ ಆಗುವಂತ ಸ್ಟೋರಿ. ಆಮೇಲೆ ಜೊತೆಗೆ ಇದೊಂದು ಕಮರ್ಷಿಯಲ್ ಸಿನಿಮಾ, ಜೊತೆಗೆ ಒಳ್ಳೆ ಒಂದು ಲವ್ ಸ್ಟೋರಿ ಕೂಡ ಇದೆ, ಆಕ್ಷನ್ ಇದೆ. ಸೊ ಒಂದು ಸಿನಿಮಾಗೆ ಏನೇನ್ ಬೇಕು, ಒಂದು ಆಕ್ಟರ್ಗೆ ಖುಷಿ ಆಗಕ್ಕೆ ಏನೇನ್ ಬೇಕು, ಅದೆಲ್ಲದು ಈ ಸಿನಿಮಾದಲ್ಲಿದೆ. ಸೊ ಅದರಿಂದ ಈ ಸಿನಿಮಾ ಮಾಡಕ್ ತುಂಬಾ ಖುಷಿ ಆಯ್ತು. ನಿಮ್ದು ನಟರಾಗಿ ಈ ತರ ಒಂದು ಎಕ್ಸ್ಪ್ಲೋರ್ ಆದ್ರೆ, ವಿಜಯ್ ಅವ್ರದ್ದು ಅದೇ ತರನೇ ವಿಭಿನ್ನವಾದ ಡೈರೆಕ್ಷನ್ ವಿಚಾರ. ಅಂದ್ರೆ ಅವ್ರ ಕಂಟೆಂಟ್ ತೆಗಿಯೋ ರೀತಿನೇ ನಮ್ಮ ಸುತ್ತಮುತ್ತ ಇರುವಂತ ವಿಚಾರಗಳನ್ನ ತೆಗೆದು ಸಿನಿಮಾ ಮಾಡ್ತಾರೆ. ಸೊ ಅದು ಇಷ್ಟ ಆಗಿತ್ತ ಅಂತ, ಆ ತರದೊಂದು ಕಂಟೆಂಟ್ ಆಗ್ಲಿ, ಅವರ ಡೈರೆಕ್ಷನ್ ರೀತಿ ಆಗ್ಲಿ? ಖಂಡಿತ ನಂಗೆ ಸಲಗ ಆಮೇಲೆ ಭೀಮಾ ಎರಡು ತುಂಬಾನೇ ಇಷ್ಟ ಆಯ್ತು. ಅಲ್ಲಿರೋ ಕಂಟೆಂಟ್ ಇರ್ಬೋದು, ಅಲ್ಲಿರೋ ಹೊಸ ಕ್ಯಾರೆಕ್ಟರ್ಸ್ ಇರ್ಬೋದು, ಆ ಸಿನಿಮಾದ ಟೋನ್ ಇರ್ಬೋದು, ಆಮೇಲೆ ಮ್ಯೂಸಿಕ್ ಇರ್ಬೋದು, ಡೈಲಾಗ್ಸ್ ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಸೊ ಅದು ಈಗ ಸಿಟಿ ಲೈಟ್ಸ್ ಕೂಡ ಮಾಡ್ತಿದ್ದಾರೆ, ಅದೇ ಟೀಮ್ ತಿರ್ಗಾ ನಮ್ಮ ಸಿನಿಮಾ ಕೂಡ ಮಾಡ್ತಿದ್ದಾರೆ ಅಂದ ತಕ್ಷಣ ಎಕ್ಸೈಟ್ಮೆಂಟ್, ತುಂಬಾ ಖುಷಿ ಆಯ್ತು. ಸೊ ಆಮೇಲೆ ನಂಗೆ ಅದೇ ಚರಣ್ ರಾಜ್ ಅವರ ಮ್ಯೂಸಿಕ್ ನಂಗೆ ಮೊದ್ಲಿಂದನೂ ತುಂಬಾ ಇಷ್ಟ. ಸೊ ಅದು ತುಂಬಾ ಖುಷಿ ಕೊಡ್ತಾ ಇದೆ. ಸೊ ಕಂಪ್ಲೀಟ್ಲಿ ಓವರ್ ಆಲ್ ತುಂಬಾ ಎಕ್ಸೈಟ್ಮೆಂಟ್ ಆಗುತ್ತೆ. ಈ ಸಿನಿಮಾಗೂ ಮುನ್ನ ನಿಮ್ಮಿಬ್ಬರ ಭೇಟಿ ತುಂಬಾ ವಿರಳ, ನಿಮ್ಮದು ಮತ್ತೆ ವಿಜಯ್ ಸರ್ದು. ಆದರೂ ಕೂಡ ಈ ಥರದೊಂದು ಸಾಮ್ಯತೆ ಅನ್ನೋದು ಇದೆಯಲ್ಲ, ನೀವು ಕಾಡು ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಿ, ಮತ್ತೆ ಸೈಲೆಂಟಾಗಿ ಒಂದಷ್ಟು ವಿಚಾರಗಳಲ್ಲಿ ಜೊತೆಗಿರ್ತಾರೆ, ಯಾವುದು ಕೂಡ ತೀರಾ ಮಾತಾಡೋದಿಲ್ಲ, ಬಟ್ ಒಳಗಡೆ ಸಾಕಷ್ಟು ಕೆಲಸಗಳು ನಡೀತಾ ಇರುತ್ತೆ. ಎಲ್ಲೋ ಸಾಮ್ಯತೆ ಇದೆಯಾ ಅಂತ ಇಬ್ಬರಲ್ಲೂ, ಕಾಡು ಮೇಡು ಸುತ್ತಾಡುವಂಥದ್ದಾಗಲಿ ಆ ಥರದ್ದಾಗಲಿ? ಅದೆಲ್ಲ ತುಂಬಾ ಇದೆ, ಯಾಕಂದ್ರೆ ನಾವು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಸಕಲೇಶ್ಪುರದಲ್ಲಿ, ಅದಾದ್ಮೇಲೆ ಬಂಡೀಪುರಲ್ಲಿ ಮೀಟ್ ಮಾಡಿದ್ವಿ, ಕಬಿನಿ ಮೀಟ್ ಮಾಡಿದ್ವಿ. ಈ ಸಿನಿಮಾದಲ್ಲಿ ಆಗಿರೋ ಒಂದಷ್ಟು ಮೀಟಿಂಗ್ಸ್ಗಳು ಎಲ್ಲ ಕಾಡಲ್ಲೇ ಆಗಿದೆ. ಸೊ ಅದು ತುಂಬಾ ಖುಷಿ ಆಗುತ್ತೆ. ಸೊ ಅಲ್ಲಿ ಹೋದ ತಕ್ಷಣ ನಮ್ಮ ಮೈಂಡ್ ಸೆಟ್ಟೇ ಒಂದಷ್ಟು ಚೇಂಜ್ ಆಗುತ್ತೆ, ಮನ್ಸು ತುಂಬಾ ಕಾಮ್ ಆಗುತ್ತೆ. ಸೊ ಡಿಸ್ಕಷನ್ಸ್ ಇನ್ನೂ ಚೆನ್ನಾಗಾಗುತ್ತೆ. ಸೊ ಊಟ, ಅದ್ರ ಜೊತೆಗೆ ಊಟ ಇರ್ಬೋದು, ಕಾಡಿರ್ಬೋದು. ಸೊ ಇದೆಲ್ಲ ಒಂದು ಕಾಮನ್ ಲೈಕಿಂಗ್ಸ್ ಇಬ್ಬರಲ್ಲೂ ತುಂಬಾ ಇದೆ. ಸೊ ಅದು ಖುಷಿ ಕೊಡುತ್ತೆ.